ಶರಣಮಯ್ಯಪ್ಪ 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 ಶರಣಯ್ಯಪ್ಪೋ ಸ್ವಾಮಿಯೇ ಅಯ್ಯಪ್ಪ 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 ಅಯ್ಯಪ್ಪೋ ಸ್ವಾಮಿ ಅಯ್ಯಪ್ಪ ಮಾರೆ ಸ್ವಾಮಿ ಮಾರೆ ದೇವಿ ಮಾರೆ ದೇವಿ ಮಾರೆ ಈಶ್ವರಿ ಮಾಲೆ ಈಶ್ವರಿ ಮಾಲೆ ಈಶ್ವರಿ ಈಶ್ವರಿ ಸ್ವಾಮಿ ಮಾಲೆ ದೇವಿ ಮಾಲೆ ದೇವಿ ಮಾಲೆ ಈಶ್ವರಿ ಮಾಲೆ ಈಶ್ವರಿ ಮಾಲೆ ಈಶ್ವರಿ ಈಶ್ವರಿ ಶಂಕರಿ ಸ್ವಾಮಿ ಶರಣಂ ಸ್ವಾಮಿ ಶರಣಮಯ್ಯಪ್ಪ. ಇವತ್ತು ನಾವು ರೋನಾಯಿಂದ ಧಾರವಾಡ ಕಡೆ ಹೋಗ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ರೋಡೆಲ್ಲ ಕೆಟ್ಟೋಗಿದೆ, ಬಟ್ ವೆಹಿಕಲ್ಸ್ ಯಾವ ಬರ್ತಿಲ್ಲ. ತುಂಬ ಮಳೆ ಬಿದ್ದಿದೆ ರಾತ್ರಿನೂ. ಯಾವ ಫುಲ್ ರೋಡು ನೋಡಿ ಯಾವ ಥರ ಇದೆ ಅಂದರೆ ನೋಡಿ ಫುಲ್ಲು. ಈ ಕಡೆ ನೋಡಿ ಹೆಂಗಿದೆ ನೀರು, ಹೆಂಗಿದೆ ಗಣೇಶಸ್ವಾಮಿ ನೀರು? ನೀರು ತುಂಬ ಭಾಳ ಚೆಂದಾಗಿದೆ, ತುಂಬ ಚೆಂದ. ಹೌದು. ಬೆಳಗ್ಗೆನೇ ಎದ್ದು ನಾವು ಒಂದು 5 ಕಿಲೋಮೀಟ್ರ್ ಬಂದಿದ್ದೀವಿ. ಇನ್ನೂ ಒಂದು 25 ಕಿಲೋಮೀಟ್ರ್ ಹೋಗ್ಬೇಕು ನಾವು. ಇದೇ ಥರ ಕ್ಲೈಮೇಟ್ ಇದ್ದು ಅಂದರೆ ಆರಾಮಾಗಿ ಹೋಗ್ಬಿಡ್ಬೋದು. ಒಂದು 4 ಗಂಟೆ ಒಳಗಡೆ ಹೋಗ್ಬಿಟ್ಟು ಆರಾಮಾಗಿ ರೆಸ್ಟ್ ಮಾಡ್ಬೋದು. ಅಂದರೆ ಕಷ್ಟ ಆಗ್ಬಿಡುತ್ತೆ ಮಳೆ ಬಂದರೆ. ಸ್ವಾಮಿ ಶರಣಂ. ಗದಗ ಜಿಲ್ಲೆ ಚಿಕ್ಕಮಣ್ಣೂರು ಅಂತ ಊರಲ್ಲಿ ವೆಲ್ಕಮ್ ಮಾಡೋಕ್ಕೆ ಸ್ವಾಮಿಗಳು ಬಂದಿದ್ದಾರೆ. ಇಲ್ಲೇ ಬಂದು ಪೂಜೆ ಮಾಡಿಕೊಂಡು ಹೊರಡೋಣ ಅಂತ ಇಲ್ಲಿ ಕೂತಿದ್ದೀವಿ, ಬಂದಿದ್ದೀವಿ. ಸ್ವಾಮಿ ಅಯ್ಯಪ್ಪ 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 ಸ್ವಾಮಿ. ಚಿಕ್ಕಮಣ್ಣೂರಲ್ಲಿ ನೋಡಿ ಇವತ್ತು ಇಲ್ಲೇ ನಾವು ಟಿಫನ್ ಮಾಡಿ ಇಲ್ಲೇ ಕೂತಿದ್ದೀವಿ. ಲಗೇಜ್ ಎಲ್ಲ ಇಲ್ಲಿ ಇಟ್ಟಿದ್ದೀವಿ. ತಿಂದಿದ್ದಾಯ್ತು. ಈಗ ನೋಡಬೇಕು. ಸ್ವಾಮಿಯವರು ಅವ್ರ ಜೊತೆ ಮಾತಾಡ್ತಿದ್ದಾರೆ. ಉಪ್ಪಿಟ್ಟು ಮತ್ತು ಪೂರಿ 2 ಕೊಟ್ಟರು ಸ್ವಾಮಿಯವರು. ತಿಂದಿದ್ವಿ. ತುಂಬ ಹೊಟ್ಟೆ ತುಂಬ ಹಾಕಿದ್ರು. ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಈ ಕಡೆ ಅಷ್ಟು ಚೆನ್ನಾಗಿ ನೋಡ್ಕೊತಾರೆ ಸ್ವಾಮಿಗಳು. ನೋಡಿ ನಮ್ಮ ಕಡೆ ಈರುಳ್ಳಿ ಹಾಕ್ತೀರಾ, ಎಷ್ಟೋ ನೀರಿಗೆ ಬೋರ್ ಹಾಕಿ ಔಷಧಿ ಹಿಡಿದು ಏನೇನೋ ಔಷಧಿಗಳು ಹಿಡಿದು ಎಷ್ಟೋ ಖರ್ಚು ಮಾಡ್ತೀರಾ. ಈ ಕಡೆ ಮಳೆ ನೀರಿಗೆ ಈರುಳ್ಳಿ ಬೆಳೆಸ್ತವ್ರೆ. ನೋಡಿ ಯಾವ ಥರ ಇದೆ ಅಂದರೆ ಚೂರು ಪೈಪ್ಲೈನ್ ಇಲ್ಲ, ಈ ಕಡೆ ಬೋರೇ ಇಲ್ಲ. ಎಷ್ಟು ಒಂದು 2ರಿಂದ 3 ಎಕರೆ ಈರುಳ್ಳಿ ಹಾಕಿದ್ದಾರೆ ನೋಡಿ. ಗದಗ ಜಿಲ್ಲೆ ಇದು ಚಿಕ್ಕಮಣ್ಣೂರು ಅಂತ ವಿಲೇಜ್ ಕಡೆ ಇದಿರೋದು ನೋಡಿ. ತುಂಬ ಚೆನ್ನಾಗಿದೆ. ಇದರಲ್ಲೇ ಮತ್ತು ಜೋಳನೂ ಹಾಕಿದ್ದಾರೆ. ಇಲ್ಲಿ ಬಂದು ಮೋರಿ ಮಲೆ ಕುತ್ಕೊಂಡು ರೆಸ್ಟ್ ಮಾಡ್ತಾ ಇದ್ದೀವಿ. ತುಂಬ ತಂಪಗಿದೆ. ಇಲ್ಲಿ ನಮ್ಮ ಗಣೇಶ ಸ್ವಾಮಿ ನೋಡ್ರೆ ನಿದ್ದೆ ಮಾಡ್ತಾಯಿದ್ದೆ. ಯಾಕೆ ಹೇಳು, ತಂಪಿದೆಯಲ್ಲ, ಪಕ್ಕದಲ್ಲೇ ನೀರು ನೋಡಿ. ಒಂಥರ ಇದೇ ಒಂಥರ ಎಕ್ಸ್ಪೀರಿಯೆನ್ಸ್, ಒಂಥರ ಖುಷಿ. ಯಾವಾಗ ಎಲ್ಲಿ ಮಲಗ್ತೀವೋ ಎಲ್ಲಿ ಕುತ್ಕೊತೀವೋ ಅನ್ನೋದೇ ನಮಗೆ ಗೊತ್ತಿರಲ್ಲ, ಎಲ್ಲಿ ಜಾಗ ಸಿಗ್ತದೆ ಅನ್ನೋದು ಗೊತ್ತಿರಲ್ಲ. ನೋಡಿ ರೋಡ್ ಪಕ್ಕದಲ್ಲೇ ಸ್ವಾಮಿ ಶರಣ. ಯಾವ ಥರ ಇದೆ ಅಂದರೆ ಒಂಥರ ಫೀಲ್ ಖುಷಿ. ಅಂದರೆ ನೋಡಿ ನಮ್ಮ ಗಣೇಶ ಹೆಂಗೆ ಮಲಗಿದ್ದಾರೆ, ಜಾಗ ಹೆಂಗಿದೆ ನೋಡಿ. ಇದು ಮೋರಿ, ಈ ಕಡೆನೇ ನೀರು, ಈ ಕಡೆನೇ ದಾರಿ. ಪ್ರತಿದಿನ ಒಂದೊಂದು ದಿನ ಒಂದೊಂದು ಜಾಗದಲ್ಲಿ ಮಲಗೋದು, ಕೂರೋದು, ಹೋಗ್ತಾ ಇರೋದು. ಸ್ವಾಮಿ ಶರಣಂ ಸ್ವಾಮಿ ಶರಣಮಯ್ಯ. ನೋಡಿ ಇಲ್ಲಿ ಬೆಳವಣಿಗೆ ಊರಲ್ಲಿ ಸ್ವಾಮಿಗಳು ಕಬ್ಬಿನ ಹಾಲು ಘಾಟನೇ ಕರೆಸ್ಬಿಟ್ಟವ್ರೆ ಇಲ್ಲಿಗೆ ಕುಡಿಯೋಕ್ಕೆ. ನಮಗೆ ಅಂದರೆ ತುಂಬ ಖುಷಿ ಆಗುತ್ತೆ. ಅಂದರೆ ಸ್ವಾಮಿ ಮಾಡೋ ಇದು ಅವರೇ ಬಂದು ಇಲ್ಲಿ ಮಾಡಿಕೊಟ್ಟು ಹೋಗ್ತಾರೆ. ಇನ್ನೇನೊಂದು ಅರ್ಧ ಕಿಲೋಮೀಟ್ರ್ ಇದೆ. ಮಧ್ಯಾಹ್ನ ಆಲ್ಟಿಂಗ್ ಪಾಯಿಂಟು, ಸಿಟಿ ಎಂಟ್ರಿ ಆಗಿದ್ದೀವಿ. ಮಧ್ಯಾಹ್ನ ಆಲ್ಟಿಂಗ್ ಪಾಯಿಂಟ್ ಇದು. ಇಲ್ಲೇ ನಿತ್ಯ ಮಾಡ್ತಾರೆ ನಮ್ಮ ಸ್ವಾಮಿಗಳು ನೋಡಿ.
ಇಲ್ಲೇ ನಾವು ಬೆಲ್ವನ್ಕಿ ಅಂತ ಮಧ್ಯಾಹ್ನ ಆಲ್ಟ್ ಆಗಿದ್ವಿ, ಪ್ರಸಾದ ಮಾಡ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೀನು ನೋಡೋಣ ಅಂತ ಬಂದಾಗ ಬೆಲ್ವನ್ಕಿಯಿಂದ 1-2 ಕಿಲೋಮೀಟ್ರ್ ಮುಂದ್ಗಡೆ ಒಂದು ಗುರುಸ್ವಾಮಿ ಅವರು, ಈ ಊರು ಗುರುಸ್ವಾಮಿ ಅವ್ರ ತೋಟ ಇತ್ತು, ಅಲ್ಲೇ ನಡ್ಕೊಂಡು ಹೋಗೋಣ, ಅವ್ರು ಬಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಹೋಗಿ ರೆಸ್ಟ್ ಮಾಡಿ ಅಂತ ಹೇಳಿದ್ರು. ಆಯ್ತು ಅಂತ ಬಂದ್ವಿ. ಬಂದಾಗ ನೋಡಿ ಇಲ್ಲೇ ನಮ್ಮ ಅಯ್ಯಪ್ಪ, ನಮ್ಮ ಗುರುಸ್ವಾಮಿ ಮತ್ತು ಗುರುಸ್ವಾಮಿ ಎಲ್ಲ ಇಲ್ಲೇ ಕೂತಿದ್ದಾರೆ. ಇಲ್ಲಿ ಏನೇನು ಬೆಳೆದಿದ್ದಾರೆ ಅಂತ ನಾನು ತೋರಿಸ್ತೀನಿ ನೋಡಿ. ಇವಾಗ ನೋಡಿ ಮೆಣಸಿನ್ಕಾಯಿ, ಟಮೋಟ, ಈರುಳ್ಳಿ, ತೊಗರಿ ಇದೆ, ಅಲ್ಲಿ ಆ ಕಡೆ ತೊಗರಿ ಹಾಕಿದ್ದಾರೆ. ಇಲ್ಲಿ ನೋಡಿದ್ರೆ ಸೊಪ್ಪು, ಪ್ರತಿಯೊಂದು 5-6 ಐಟಮ್ ಅಂದರೆ ಬೆಳೀತಾರೆ ಇದರಲ್ಲಿ ತೋಟದಲ್ಲಿ. ತುಂಬ ಖುಷಿಯಾಗುತ್ತೆ, ಯಾಕಂದರೆ ನಾವು ಒಂದು ಬೆಳೆಯೋಕ್ಕೆ ಎಷ್ಟೋ ಕಷ್ಟ ಬೀಳ್ತಿರ್ತೀವಿ. ಈ ಕಡೆ ನೋಡಿದ್ರೆ ಒಂದೇ ಸತಿ ಅದು ಮಳೆ ನೀರಿಗೆ ನೋಡಿ ಒಂದು ಎಷ್ಟೇ ನೋಡಿದ್ರೆ ಲೈನ್ ಕೂಡ ಕಮ್ಮಿನೇ ಇರುತ್ತೆ, ಬೋರ್ ಇಲ್ಲ ನೋಡಿ. ಈ ಕಡೆ ನೋಡಿಬಿಟ್ಟು ರೋಡ್ ಬಿಟ್ಟು ಈ ಕಡೆ ಎಷ್ಟು ಮುಂದೆ ನೋಡ್ತಾರೆ ಒಂದು ವೈರ್ ಕಮ್ಮನ ಕಾಣಿಸಲ್ಲ ನೋಡಿ ನಮಗೆ, ಕರೆಂಟ್ ಫೋಲು. ಇದರಲ್ಲಿ ನೋಡಿ ಎಷ್ಟು ಕೊತ್ತಂಬರಿ ಹಾಕಿದ್ದಾರೆ ನೋಡಿ, ಕೊತ್ತಂಬರಿ ಮತ್ತು ಈರುಳ್ಳಿ, ಮೆಣಸಿನ್ಕಾಯಿ, ಮತ್ತು ಇಲ್ಲಿ ನೋಡಿದ್ರೆ ಸೊಪ್ಪು. ಇಲ್ಲಿ ನೋಡಿ, ಇಲ್ಲಿ ಬಂದು ಸೊಪ್ಪು ಹಾಕಿದ್ದಾರೆ. ಇಲ್ಲಿ ನೋಡಿ ಇದರಂಥರ ಸೊಪ್ಪು, ಆ ಕಡೆ ತೊಗರಿ, ಟೊಮೆಟೊ, ತುಂಬ ಅಂದರೆ ತುಂಬ ಬೆಳೆಸಿದ್ದಾರೆ. ತುಂಬ ಖುಷಿ ಆಗುತ್ತೆ ಈ ಥರ ನೋಡಿದ್ರೆ ನಮಗೆ. ಜೈ ಶ್ರೀರಾಮ್. ನಮ್ಗೆ ತುಂಬ ಖುಷಿಯಾಗುತ್ತೆ, ಇಷ್ಟು ಚೆನ್ನಾಗಿ ಬೆಳೀತಾರೆ ಅಂದರೆ. ನಮ್ಗೆ ನೀರೇ ಸಿಗಲ್ಲ ಅಂತ ನಾವಿರ್ತೀವಿ, ನೀರಿಲ್ಲ ಅಂದರೂ ಇಷ್ಟು ಚೆನ್ನಾಗಿ ಬೆಳೀತಾರೆ ಅಂದರೆ ತುಂಬ ಗ್ರೇಟು. ಇದು ಗದಗ ಜಿಲ್ಲೆ ಬೆಳವಣಿಗೆ. ಇನ್ನು ನಾವು ಇವತ್ತಿಲ್ಲ ನಾಳೆ ಧಾರವಾಡ ರೀಚ್ ಆಗ್ತೀವಿ. ಧಾರವಾಡ ರೀಚ್ ಆಗಿ ಧಾರವಾಡದಿಂದ ಮತ್ತೆ ಬೆಳಗಾವಿ ಹೋಗಿ ಬೆಳಗಾವಿಯಿಂದ ಮತ್ತೆ ಧಾರವಾಡ ಕಡೆನೇ ಬರ್ತೀವಿ. ಸ್ವಾಮಿ ಶರಣ. ನೋಡಿ ಹೋಗೋ ದಾರಿಯಲ್ಲಿ ಸ್ವಾಮಿಯವರು ಟೀ ಮಾಡ್ಕೊಂಡು ಎತ್ಕೊಂಡ್ಬಂದವ್ರೆ. ನಮ್ಮನ್ನು ಅವಾಗೆ ಬಂದು ಮಾತಾಡ್ಸಿದ್ರು, ಸ್ನಾನ ಮಾಡಿಲ್ಲ ಅಂತ. ಅದಕ್ಕೆ ಇವಾಗ ಬಂದು ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದಿದ್ದಾರೆ ನೋಡಿ ಸ್ವಾಮಿಗಳು. ಇದು ರೋಡಲ್ಲೇ ಎಲ್ಲಂದರೆ ಅಲ್ಲೇ ಕೂತ್ಕೊಳ್ಳೋದು ನಮ್ಮದು. ಅಂದರೆ ಇದರಲ್ಲಿ ರೋಡ್ ವೆಹಿಕಲ್ ಕಮ್ಮಿ ಬರ್ತಾವೆ, ಅದರಿಂದ ಇಲ್ಲೇ ಕೂತಿದ್ದೀವಿ. ಇವತ್ತಿನ ಊಟ ನೋಡಿ, ಹಣ್ಣು, ನಮ್ಮ ಸ್ವಾಮಿಯವರ ತಿನ್ನಕ್ಕೆ ಭಯ ಬೀಳ್ತಾವ್ರೆ, ಯಾಕಂದರೆ ಫಸ್ಟ್ ಟೈಮ್ ಅಲ್ಲ ಸೊಪ್ಪು ತಿನ್ನೋದು. ಅದರಿಂದ ಸ್ವಾಮಿ ಶರಣಂ, ಸ್ವಾಮಿ ಶರಣಂ.